ಭಾರತೀಯರೇ ಗೆಟ್ ಔಟ್ ಎನ್ನುತ್ತಿದೆ ಅಮೆರಿಕ. ನಮಸ್ಕಾರ ಗೆಳೆಯರೇ, ಇವತ್ತಿನ ಈ ಎಡಿಟರ್ ಸ್ಪೆಷಲ್ ಎಪಿಸೋಡನ್ನು ಶುರು ಮಾಡುವ ಮುನ್ನ ನಾನು ನಿಮಗೆ 2 ಪ್ರಮುಖ ಚಿತ್ರಗಳನ್ನು ತೋರಿಸ್ತೀನಿ. ಮೊದಲನೇ ಚಿತ್ರವನ್ನು ಗಮನಿಸಿ. ಇದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮನುಷ್ಯ ವಿರೋಧಿ ನೀತಿಯ ಕರಾಳ ಮುಖವನ್ನು ಜಗತ್ತಿನೆದುರು ಬೆತ್ತಲಾಗಿಸುತ್ತಿದೆ. ಭಾರತೀಯರು ಸೇರಿದಂತೆ ವಲಸಿಗರು ಅಮೆರಿಕ ಬಿಟ್ಟು ತೊಲಗಲಿ ಅಂತ ಅಲ್ಲಿನ ಸರ್ಕಾರ ಬರೋಬ್ಬರಿ $2,500 ಅಂದರೆ ಸುಮಾರು 2.15 ಲಕ್ಷ ಅಂದರೆ 2,15,000 ರೂಪಾಯಿಗಳನ್ನು ಕೊಟ್ಟು ಫ್ಲೈಟ್ ಹತ್ತಿಸುತ್ತಿದೆ. ಈಗ ಎರಡನೇ ಚಿತ್ರವನ್ನು ನೋಡಿ. ಹಿಂದೂ ಯುವಕರೇ, ನಿಮ್ಮ ಆದರ್ಶ CT ರವಿ ಅಥವಾ ಅಮಿತ್ ಶಾ ಆಗಬಾರದು. ಬದಲಾಗಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಓದುತ್ತಿರುವ ಅವರ ಮಕ್ಕಳಾಗಬೇಕು ಎನ್ನುವ ಅತ್ಯಂತ ಕಟುವಾದ ಆದರೆ 100ಕ್ಕೆ 100 ಸತ್ಯವಾದ ಮಾತಿದೆ. ಗೆಳೆಯರೇ, ಈ 2 ಚಿತ್ರಗಳ ನಡುವೆ ಇಡೀ ಭಾರತದ ಭವಿಷ್ಯ ಅಡಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದನ್ನು ಮುಚ್ಚಿಡದೆ, ಯಾವುದನ್ನು ಕತ್ತರಿಸದೆ ಭಾರತದ ಯುವ ಜನತೆಯ ಮುಂದಿರುವ ಆರ್ಥಿಕ ವಾಸ್ತವ, ಭೀಕರ ನಿರುದ್ಯೋಗ ಮತ್ತು ಹಿಂದುತ್ವದ ಅಮಲಿನ ಹಿಂದಿರುವ ಆಘಾತಕಾರಿ ಸತ್ಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಕಣ್ಣಿಗೆ ಕಟ್ಟಿದ ದ್ವೇಷದ ಪಟ್ಟಿಯನ್ನು ಬಿಚ್ಚಿ ವಾಸ್ತವದ ಜಗತ್ತಿಗೆ ಬನ್ನಿ ಸ್ನೇಹಿತರೆ. ಅಮೆರಿಕದ ಮರೀಚಿಕೆ ಮತ್ತು ಟ್ರಂಪ್ ಆಡಳಿತದ ಅಮಾನವೀಯ ನೀತಿಗಳು. ಮೊದಲಿಗೆ ನಾವು ಅಮೆರಿಕದ ಕಡೆಗೆ ನೋಡೋಣ. ಮಾರ್ಚ್ 2026ರಲ್ಲಿ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕನ್ ಆಡಳಿತವು ಇರಾನ್ ಮೇಲೆ ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಿನಲ್ಲಿ ಅತ್ಯಂತ ಭೀಕರವಾದ ಮಿಲಿಟರಿ ದಾಳಿ ನಡೆಸಿದೆ. ಇರಾನ್ ಅನ್ನೋದು ಒಂದು ಇಸ್ಲಾಮಿಕ್ ರಾಷ್ಟ್ರ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ದೇಶದ ಭಕ್ತ ರೋಗಿಗಳು ಮತ್ತು ದ್ವೇಷದ ಚುಚ್ಚುಮದ್ದು ತೆಗೆದುಕೊಂಡ ಯುವಕರು ವಾಟ್ಸಪ್, ಫೇಸ್ಬುಕ್ಗಳಲ್ಲಿ ಈ ದಾಳಿಯನ್ನು ತಮ್ಮದೇ ಗೆಲುವು ಅನ್ನುವಂತೆ ಸಂಭ್ರಮಿಸುತ್ತಿದ್ದಾರೆ. ಆದರೆ ಈ ಸಂಭ್ರಮದ ಹಿಂದಿರುವ ಕ್ರೂರ ಸತ್ಯ ಏನು ಗೊತ್ತಾ? ಇರಾನ್ ಮೇಲೆ ಬಾಂಬ್ ಹಾಕಿದ ಅದೇ ಟ್ರಂಪ್ ಆಡಳಿತ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯ ವಲಸಿಗರನ್ನ ನಾಯಿಗಳಿಗಿಂತ ಕಡೆಯಾಗಿ ನಡೆಸಿಕೊಳ್ಳುತ್ತಿದೆ. ಅಮೆರಿಕನ್ನರಿಗೆ ಮಾತ್ರ ಅನ್ನೋ ಅವರ ಮನುಷ್ಯ ವಿರೋಧಿ ನೀತಿಯ ಭಾಗವಾಗಿ ವಲಸಿಗರು ತಾವಾಗಿಯೇ ದೇಶ ಬಿಟ್ಟು ತೊಲಗಲು ಆಫರ್ ಕೊಡ್ತಿದೆ. ಕೇವಲ ದೊಡ್ಡವರಷ್ಟೇ ಅಲ್ಲ, 14 ವರ್ಷ ಮೇಲ್ಪಟ್ಟ ವಲಸಿಗ ಮಕ್ಕಳಿಗೂ ತಲಾ $2,500 ಕೊಟ್ಟು 24 ಗಂಟೆಯೊಳಗೆ ಒಪ್ಪಿಗೆ ಪಡೆದು ವಿಮಾನದ ಟಿಕೆಟ್ ನೀಡಿ ವಾಪಸ್ ಕಳಿಸುವ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದೆ. ತಮ್ಮ ಬೆವರನ್ನು ಸುರಿಸಿ ಅಮೆರಿಕದ ಆರ್ಥಿಕತೆಯನ್ನು ಕಟ್ಟಿದ ಭಾರತೀಯ ಲಕ್ಷಾಂತರ IT ಉದ್ಯೋಗಿಗಳು, ವಿದ್ಯಾರ್ಥಿಗಳು ಇಂದು ಅತಂತ್ರರಾಗಿದ್ದಾರೆ. ಇದು ಕೇವಲ ವಲಸೆ ನೀತಿಯಲ್ಲ ಸ್ನೇಹಿತರೆ, ಇದು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಮತ್ತು ಮನುಷ್ಯ ವಿರೋಧಿ ಕೃತ್ಯ. ಆದರೆ ಇರಾನ್ ಮೇಲೆ ಬಾಂಬಿತ್ತು ಅಂತ ಕುಣಿಯುವ ನಮ್ಮ ಯುವಕರಿಗೆ ನಮ್ಮದೇ ಅಣ್ಣ ತಮ್ಮಂದಿರನ್ನ ಅಮೆರಿಕ ಹೊರದಬ್ಬುತ್ತಿರೋದು ಮಾತ್ರ ಕಾಣಿಸ್ತಿಲ್ಲ. ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಮಾಡುತ್ತಿರುವ ಈ ಭಾರತ ವಿರೋಧಿ ನೀತಿ ಈ ನಸುಗುನ್ನಿ ಭಕ್ತರ ಕಣ್ಣಿಗಂತೂ ಬೀಳುತ್ತಲೇ ಇಲ್ಲ. ಈ ಮಬ್ಬಕ್ತರ ಕತೆ ಬಿಡಿ. ಈಗ ನಿಮ್ಮನ್ನೇ ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಒಂದು ವೇಳೆ ಅಮೆರಿಕವು ತನ್ನ ವಲಸೆ ವಿರೋಧಿ ನೀತಿಯನ್ನು ಇನ್ನಷ್ಟು ಬಿಗಿಗೊಳಿಸಿ ಅಲ್ಲಿರುವ ಲಕ್ಷಾಂತರ ಭಾರತೀಯರನ್ನ ಏಕಾಏಕಿ ಹೊರದಬ್ಬಿದರೆ ಏನಾಗುತ್ತೆ? ಭಾರತಕ್ಕೆ ವಾಪಸ್ ಬರುವ ಆ ಬೃಹತ್ ನಿರುದ್ಯೋಗಿ ಪಡೆಗೆ ಉದ್ಯೋಗ ಭದ್ರತೆ ಕೊಡಲಿಕ್ಕೆ ನಮ್ಮ ಆರ್ಥಿಕತೆಗೆ ಶಕ್ತಿ ಇದೆಯಾ? ನೋ, ನೆವರ್, ಖಂಡಿತ ಇಲ್ಲ. ಈ ಫೆಬ್ರವರಿಯ ಒಂದೇ ತಿಂಗಳಲ್ಲಿ 4.9% ನಿರುದ್ಯೋಗ ಪ್ರಮಾಣ ಕುಸಿದಿದೆ. ಕೇವಲ ಪರ್ಸೆಂಟೇಜ್ ನೋಡಿ ಮರಳಾಗಬೇಡಿ ಗೆಳೆಯರೇ. 148 ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಕೇವಲ 4.9% ಅಂದರೆ ದುಡಿಯುವ ವಯಸ್ಸಿನ ಅರ್ಧಕ್ಕರ್ಧ ಯುವಕರು ಉದ್ಯೋಗ ಮಾರುಕಟ್ಟೆಯಿಂದಲೇ ಹೊರಗುಳಿದಿದ್ದಾರೆ ಎಂದರ್ಥ. ದೇಶದೊಳಗೆ ಡಿಗ್ರಿ, ಇಂಜಿನಿಯರಿಂಗ್ ಮುಗಿಸಿದ ಕೋಟ್ಯಂತರ ಯುವಕರು ಸ್ವಿಗ್ಗಿ, ಝೊಮ್ಯಾಟೊ ಬ್ಯಾಗ್ ಹಾಕ್ಕೊಂಡು ಊರೂರು ಸುತ್ತಿದ್ದಾರೆ. ಮಾಲ್ಗಳಲ್ಲಿ ಸಿನಿಮಾದ ಟಿಕೆಟ್ಗಳನ್ನು ಸ್ಕ್ಯಾನ್ ಮಾಡ್ತಿದ್ದಾರೆ. ಮಾಲ್ಗಳಲ್ಲಿ ಬಟ್ಟೆ ಚಪ್ಪಲಿ ಮಾರ್ತಿದ್ದಾರೆ. ಇಂತಹ ದುರ್ಬಲ ಆರ್ಥಿಕತೆಯ ಟೈಮಲ್ಲಿ ಅಮೆರಿಕದಿಂದ ವಲಸಿಗರು ಬಂದರೆ ನಗರಗಳಲ್ಲಿ ವಸತಿ, ಮೂಲಸೌಕರ್ಯ ಮತ್ತು ಉದ್ಯೋಗ ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ನಾಯಕತ್ವದ ಬೂಟಾಟಿಕೆ ಹಿಂದೂ ಯುವಕರಿಗೆ ಯಾರು ಆದರ್ಶವಾಗಬೇಕು? ಇಷ್ಟೆಲ್ಲ ಸಮಸ್ಯೆಗಳು ನಮ್ಮ ಕಣ್ಣ ಮುಂದಿರುವಾಗ ನಮ್ಮ ನಾಯಕರು ಏನು ಮಾಡ್ತಿದ್ದಾರೆ? ಇಲ್ಲಿ ಬರುತ್ತೆ ನಾವು ಆರಂಭದಲ್ಲಿ ನೋಡಿದ ಎರಡನೇ ಚಿತ್ರದ ಅಸಲಿಯತ್ತು.
ಯುವಜನರ ಗಮನವನ್ನ ನಿರುದ್ಯೋಗದಿಂದ ಬೇರೆಡೆ ಸೆಳೆಯಲಿಕ್ಕೆ ಧರ್ಮ, ರಾಷ್ಟ್ರೀಯತೆ ಮತ್ತು ದ್ವೇಷದ ವಿಷವನ್ನ ನಿರಂತರವಾಗಿ ಇಂಜೆಕ್ಟ್ ಮಾಡಲಾಗ್ತಿದೆ. ನಮ್ಮ ರಾಜಕಾರಣಿಗಳು ವೇದಿಕೆ ಮೇಲೆ ನಿಂತು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಓದುವುದು ವಸಾಹತುಶಾಹಿ ರೋಗ, ಇಂಗ್ಲಿಷ್ ಭಾಷೆ ಬೇಡ, ಹಿಂದಿ ಕಲೀರಿ ಅಂತ ಬೊಬ್ಬೆ ಹೊಡಿತಾರೆ. ಆದರೆ ಇದೇ ನಾಯಕರ ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದರೆ ಏನಾಗುತ್ತೆ ಗೊತ್ತಾ? ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮಗಳು ಓದಿದ್ದು ಯುಕೆಯ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಮಗ ಓದಿದ್ದು ಅಮೆರಿಕದ ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದಲ್ಲಿ. ಪಿಯೂಷ್ ಗೋಯಲ್ ಅವರ ಮಕ್ಕಳು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಮಗ ಲೀಡ್ಸ್ ಯೂನಿವರ್ಸಿಟಿಯಲ್ಲಿ, ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಮಗ ಯೇಲ್ ಯೂನಿವರ್ಸಿಟಿಯಲ್ಲಿ ಓದಿದ್ದಾರೆ. ಗೆಳೆಯರೇ, ಈ ನಾಯಕರು ತಮ್ಮ ಮಕ್ಕಳಿಗೆ ಜಾಗತಿಕ ಗುಣಮಟ್ಟದ ಶಿಕ್ಷಣ ಕೊಡಿಸಿ $ಬಿಲಿಯನ್ ಕಂಪನಿಗಳಲ್ಲಿ ಕೂರಿಸ್ತಾರೆ. ಆದರೆ ಸಾಮಾನ್ಯ ಹಿಂದೂ ಯುವಕನ ಕೈಗೆ ಮಾತ್ರ ದ್ವೇಷದ ಕತ್ತಿ ಕೊಟ್ಟು ಮುಸ್ಲಿಮರನ್ನ ಬೈಯಲು ವಾಟ್ಸಪ್ ಯೂನಿವರ್ಸಿಟಿಗೆ ಸೇರಿಸ್ತಾರೆ, ಬೀದಿಗೆ ಇಳಿಸ್ತಾರೆ, ಕಡೆಗೆ ಜೈಲಿಗೂ ಕಳಿಸ್ತಾರೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ನಿಮಗೆ ವಿಷ ಇಕ್ಕುವವರಲ್ಲ, ಬದಲಾಗಿ ಉನ್ನತ ಶಿಕ್ಷಣ ಪಡೆದು ಬೆಳೆಯುತ್ತಿರುವ ಅವರ ಮಕ್ಕಳೇ ನಿಮಗೆ ಆದರ್ಶವಾಗಬೇಕು. ಅಭಿವೃದ್ಧಿಯ ಬೆನ್ನತ್ತಬೇಕಾದ ಯುವಕರು ಹಿಂದುತ್ವದ ವಿಷದ ನಶೆಯಲ್ಲಿ ತೇಲುತ್ತಿರುವುದು ಈ ದೇಶದ ಬಹುದೊಡ್ಡ ದುರಂತ. ಗಲ್ಫ್ ರಾಷ್ಟ್ರಗಳ ಮೇಲಿನ ಅವಲಂಬನೆ ಮತ್ತು ಇಸ್ಲಾಮೋಫೋಬಿಯಾ. ಟ್ರಂಪ್ ದಾಳಿಯನ್ನ ಸಂಭ್ರಮಿಸುವವರು ಮತ್ತು ದಿನ ಬೆಳಗಾದರೆ ಮುಸ್ಲಿಮರನ್ನ ದ್ವೇಷಿಸುವವರು ಅರಿಯದ ಕಟು ಆರ್ಥಿಕ ಸತ್ಯ ಹೊಂದಿದೆ. ಭಾರತವು ಜಗತ್ತಿನಲ್ಲೇ ಅತಿ ಹೆಚ್ಚು ವಿದೇಶಿ ವಿನಿಮಯ ಅಂದರೆ ರಿಮಿಟೆನ್ಸಸ್ ಪಡೆಯುವ ದೇಶವಾಗಿದೆ. 2024-2025 ಹಣಕಾಸು ವರ್ಷದಲ್ಲಿ ನಾವು ದಾಖಲೆಯ $136 ಬಿಲಿಯನ್ ಅಂದರೆ ಸುಮಾರು 11.6 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಸ್ವೀಕರಿಸಿದ್ದೇವೆ. ಈ ಬೃಹತ್ ಮೊತ್ತದಲ್ಲಿ ಅತಿ ದೊಡ್ಡ ಪಾಲು ಬರುವುದು ಇದೇ ಗಲ್ಫ್ ರಾಷ್ಟ್ರಗಳಿಂದಲೇ. ಸರಿಸುಮಾರು 9 ಮಿಲಿಯನ್ ಅಂದರೆ 90 ಲಕ್ಷ ಭಾರತೀಯರು ಸೌದಿ ಅರೇಬಿಯಾ, UAE, ಕುವೈತ್ನಂತಹ ಗಲ್ಫ್ ರಾಷ್ಟ್ರಗಳಲ್ಲಿ ತಮ್ಮ ಬೆವರು ಸುರಿಸಿ ಭಾರತಕ್ಕೆ ಹಣ ಕಳುಹಿಸುತ್ತಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಕುಳಿತು ನಾವು ಅವರಿಗೆ ಕೊಡುತ್ತಿರುವ ಉಡುಗೊರೆ ಏನು? ಇಂಡಿಯಾ ಹೇಟ್ ಲ್ಯಾಬ್ IHL ಬಿಡುಗಡೆ ಮಾಡಿರುವ 2025 ವರದಿಯ ಪ್ರಕಾರ ಕಳೆದ ಒಂದೇ ವರ್ಷದಲ್ಲಿ 1318 ಮುಸ್ಲಿಂ ದ್ವೇಷಿ ಭಾಷಣಗಳು ದಾಖಲಾಗಿದೆ. ದೇಶದೊಳಗೆ ನಡೆಯುತ್ತಿರುವ ಈ ವ್ಯವಸ್ಥಿತ ಮುಸ್ಲಿಂ ದ್ವೇಷವು ಗಲ್ಫ್ ರಾಷ್ಟ್ರಗಳೊಂದಿಗಿನ ಆರ್ಥಿಕ ಸಂಬಂಧದ ಬುಡಕ್ಕೆ ಕೊಡಲಿ ಪೆಟ್ಟು ಕೊಡುತ್ತಿದೆ. ಭಾರತದಲ್ಲಿ ಕುಳಿತು ಮುಸ್ಲಿಂ ದ್ವೇಷ ಕಾರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದುಕೊಂಡಿದ್ದೀರಾ? ಅದೇ ದ್ವೇಷವನ್ನ ಗಲ್ಫ್ ರಾಷ್ಟ್ರಗಳಲ್ಲಿ ಪ್ರದರ್ಶಿಸಿದರೆ ಏನಾಗುತ್ತೆ ಅನ್ನೋದಕ್ಕೆ ಇತ್ತೀಚಿನ ಘಟನೆಗಳೇ ಸಾಕ್ಷಿ. ಮಾರ್ಚ್ 2026ರಲ್ಲಿ ಇರಾನ್ ಅಮೆರಿಕ ಸಂಘರ್ಷದ ವೇಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ವಿಡಿಯೋ ಮತ್ತು ದ್ವೇಷ ಪ್ರಚೋದಕ ಪೋಸ್ಟ್ಗಳನ್ನು ಹಾಕಿದ್ದಕ್ಕಾಗಿ UAE ಸರ್ಕಾರ ತನ್ನ ಕಠಿಣ ಸೈಬರ್ ಕಾನೂನುಗಳ ಅಡಿಯಲ್ಲಿ 35 ಜನರನ್ನು ಬಂಧಿಸಿ ಜೈಲಿಗೆ ಹಾಕಿದೆ. ಅತ್ಯಂತ ಆಘಾತಕಾರಿ ವಿಚಾರವೆಂದರೆ ಈ ಬಂಧಿತರಲ್ಲಿ 19 ಜನರು ನಮ್ಮ ಭಾರತೀಯರೇ ಆಗಿದ್ದಾರೆ. ದುಬೈ ಮೂಲದ ಟ್ರಾನ್ಸ್ಗಾರ್ಡ್ ಅನ್ನೋ ಕಂಪನಿಯು ರಂಜಾನ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಕ್ಕಾಗಿ ತನ್ನ ಭಾರತೀಯ ಉದ್ಯೋಗಿಯನ್ನ ವಜಾಗೊಳಿಸಿ ಪೊಲೀಸರಿಗೆ ಒಪ್ಪಿಸಿ ಗಡೀಪಾರು ಮಾಡಿದೆ. ಹಿಂದುತ್ವದ ಅಮಲಿನಲ್ಲಿ ಸದಾಕಾಲ ಮುಸ್ಲಿಮರನ್ನ ದ್ವೇಷಿಸುತ್ತಿರುವ ಈ ಹಿಂದೂಗಳನ್ನ ಅಮೆರಿಕವು ವಲಸಿಗರನ್ನ ಹೊರದಬ್ಬುವಂತೆಯೇ ಅರಬ್ ರಾಷ್ಟ್ರಗಳು ಸಾಮೂಹಿಕವಾಗಿ ಹೊರದಬ್ಬಿಬಿಟ್ರೆ ಗತಿ ಏನು? ಯೋಚಿಸಿ ಸ್ನೇಹಿತರೆ, ಯೋಚಿಸಿ. 90 ಲಕ್ಷ ಭಾರತೀಯರು ಏಕಾಏಕಿ ಕೆಲಸ ಕಳ್ಕೊಂಡು ಬಂದರೆ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿಯುತ್ತೆ. ಬ್ಯಾಂಕಿಂಗ್ ವ್ಯವಸ್ಥೆ ತತ್ತರಿಸುತ್ತೆ. ದ್ವೇಷದ ರಾಜಕಾರಣ ದೇಶವನ್ನು ಕೇವಲ ನೈತಿಕವಾಗಿ ಮಾತ್ರವಲ್ಲ ಆರ್ಥಿಕವಾಗಿಯೂ ದಿವಾಳಿ ಮಾಡುತ್ತದೆ. ಟಿವಿ ಮುಂದೆ ಕುಳಿತು ಅಮೆರಿಕದ ಬಾಂಬ್ ದಾಳಿಯನ್ನು ಸಂಭ್ರಮಿಸುವ ಮುನ್ನ ಆ ಬಾಂಬ್ನ ಬಿಸಿ ನಿಮ್ಮ ಅಡುಗೆ ಮನೆಗೆ ಹೇಗೆ ತಟ್ಟುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಭಾರತ ತನ್ನ ಕಚ್ಚಾ ತೈಲದ ಅಂದರೆ ಕ್ರೂಡ್ ಆಯಿಲ್ ಅವಶ್ಯಕತೆಯಲ್ಲಿ 80%ಕ್ಕೂ ಹೆಚ್ಚು ಆಮದು ಮಾಡಿಕೊಳ್ಳುತ್ತೆ. ಅಷ್ಟು ತೈಲ ಬರೋದು ಇರಾನ್ ನಿಯಂತ್ರಣದಲ್ಲಿರುವ ಹಾರ್ಮುಜ್ ಜಲಸಂಧಿಯಿಂದ. ಇರಾನ್ ಅಮೆರಿಕ ಯುದ್ಧದಿಂದ ಈ ಜಲಮಾರ್ಗ ಏನಾದರೂ ಬಂದಾದರೆ ತಜ್ಞರ ಪ್ರಕಾರ ತೈಲ ಬೆಲೆಗಳು ಬ್ಯಾರೆಲ್ಗೆ $130 ಇಂದ $250 ವರೆಗೆ ಮುಟ್ಟುವ ಭೀತಿ ಇದೆ. ಇದರ ನೇರ ಪರಿಣಾಮ ಯಾರ ಮೇಲೆ? ಅದೇ ಸಾಮಾನ್ಯ ಭಾರತೀಯನ ಮೇಲೆ.
ಬೆಲೆ ಏರಿಕೆ ಸ್ಫೋಟ. ಫೆಬ್ರವರಿ 2026ರಲ್ಲಿ 3.21% ಇದ್ದ ಚಿಲ್ಲರೆ ಹಣದುಬ್ಬರ ಏಕಾಏಕಿ ಸ್ಫೋಟಗೊಳ್ಳುತ್ತದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಲೀಟರ್ಗೆ 200 ರೂಪಾಯಿ ದಾಟಬಹುದು. ರೂಪಾಯಿ ಮೌಲ್ಯ ಕುಸಿತ. ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯವು 100 ರೂಪಾಯಿಗಳವರೆಗೆ ಕುಸಿಯುವ ಸಾಧ್ಯತೆ ಇದೆ. ಸಾರಿಗೆ ಮತ್ತು ಆಹಾರದ ಬೆಲೆ. ಸಾರಿಗೆ ವೆಚ್ಚ ಹೆಚ್ಚಾಗಿ ತರಕಾರಿ, ದಿನಸಿ, ರಸಗೊಬ್ಬರದ ಬೆಲೆಗಳು ಜನಸಾಮಾನ್ಯರ ಕೈ ಸುಡಲಿವೆ. ಇಸ್ಲಾಮಿಕ್ ರಾಷ್ಟ್ರದ ಮೇಲೆ ಬಾಂಬ್ ಬಿತ್ತು ಅಂತ ಸಂಭ್ರಮಿಸುವ ಅದೇ ಮಬ್ಬತ್ತ ಮರುದಿನ ಮಾರುಕಟ್ಟೆಯಲ್ಲಿ ದುಪ್ಪಟ್ಟು ಬೆಲೆ ಕೊಟ್ಟು ತರಕಾರಿ ಖರೀದಿಸುತ್ತಾನೆ. ಇದು ವಾಸ್ತವದ ಆರ್ಥಿಕತೆಯ ಕ್ರೂರ ವಿಪರ್ಯಾಸ. ದೇಶದೊಳಗೆ ಹಿಂದುತ್ವದ ಅಮಲನ್ನ ಬಿತ್ತುವ ಸರ್ಕಾರ ಆರ್ಥಿಕತೆಯನ್ನು ಉಳಿಸಿಕೊಳ್ಳಲು ವಿದೇಶದಲ್ಲಿರುವ ಅದೇ ಅನಿವಾಸಿ ಭಾರತೀಯರ ಅಂದರೆ NRIಗಳ ಡಾಲರ್ಗಳ ಮೇಲೆ ಎಷ್ಟೊಂದು ಹತಾಶವಾಗಿ ಅವಲಂಬಿತವಾಗಿದೆ ಅನ್ನೋದನ್ನು 2026-2027ರ ಕೇಂದ್ರ ಬಜೆಟ್ ಸ್ಪಷ್ಟವಾಗಿ ತೋರಿಸುತ್ತೆ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅನಿವಾಸಿ ಭಾರತೀಯರ ವೈಯಕ್ತಿಕ ಹೂಡಿಕೆ ಮಿತಿಯನ್ನು 5%ನಿಂದ 10%ಗೆ ದ್ವಿಗುಣಗೊಳಿಸಲಾಗಿದೆ ಮತ್ತು ಒಟ್ಟಾರೆ ಮಿತಿಯನ್ನು 24%ಗೆ ಏರಿಸಲಾಗಿದೆ. ಸರ್ಕಾರಕ್ಕೆ ಅನಿವಾಸಿ ಭಾರತೀಯರ, ಅದರಲ್ಲಿಯೂ ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿಯುವವರ ಡಾಲರ್ಗಳು ಬೇಕು. ಅವರ ಹಣದಿಂದ ರಿಯಲ್ ಎಸ್ಟೇಟ್ ಬೆಳಿಬೇಕು. ಆದರೆ ದೇಶದೊಳಗೆ ಮಾತ್ರ ಆ ಗಲ್ಫ್ ರಾಷ್ಟ್ರಗಳ ಧರ್ಮವನ್ನು ದ್ವೇಷಿಸುವ ಗುಂಪುಗಳಿಗೆ ಕುಮ್ಮಕ್ಕು ನೀಡಲಾಗುತ್ತೆ. ವಲಸಿಗರ ಹಣದ ಮೇಲೆ ಆರ್ಥಿಕತೆಯನ್ನು ಕಟ್ಟಿಕೊಂಡು ಅವರು ಆಶ್ರಯ ಪಡೆದಿರುವ ದೇಶಗಳನ್ನೇ ದ್ವೇಷಿಸುವುದು ಯಾವ ನ್ಯಾಯ ಸ್ನೇಹಿತರೆ? ಇದು ಎಂತಹ ಅಪಾಯಕಾರಿ ದ್ವಂದ್ವ ಅನ್ನೋದನ್ನು ಯುವ ಜನತೆ ಅರ್ಥ ಮಾಡಿಕೊಳ್ಬೇಕು. ಗೆಳೆಯರೇ, ಜಾಗತಿಕ ರಾಜಕಾರಣದಲ್ಲಿ ನಡೆಯುತ್ತಿರುವ ಯುದ್ಧಗಳು, ಅಮೆರಿಕದಂತಹ ದೇಶಗಳ ವಲಸೆ ವಿರೋಧಿ ನೀತಿಗಳು ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿನ ಸೂಕ್ಷ್ಮ ಸ್ಥಿತಿಗತಿಗಳು ಇವೆಲ್ಲವೂ ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಕ್ಕೆ ಸ್ಪಷ್ಟ ಎಚ್ಚರಿಕೆಯ ಗಂಟೆಯಾಗಿವೆ. ಇರಾನ್ ಮೇಲಿನ ದಾಳಿಯನ್ನು ಸಂಭ್ರಮಿಸುವುದು ಆರ್ಥಿಕ ಅಜ್ಞಾನದ ಪರಮಾವಧಿ. ದೇಶದೊಳಗೆ ದ್ವೇಷ ಭಾಷಣಗಳು ಮುಂದುವರಿದರೆ UAEಯಲ್ಲಿ ನಡೆದ ಬಂಧನಗಳ ಮಾದರಿಯಲ್ಲಿ ಗಲ್ಫ್ ರಾಷ್ಟ್ರಗಳು ನಮ್ಮವರನ್ನ ನಿರ್ದಾಕ್ಷಿಣ್ಯವಾಗಿ ಗಡೀಪಾರು ಮಾಡುವ ದಿನ ದೂರವಿಲ್ಲ. ಹಾಗೇನಾದರೂ ಸಂಭವಿಸಿ ಕೋಟ್ಯಂತರ ನಿರುದ್ಯೋಗಿಗಳು ವಾಪಸ್ಸಾದರೆ ಅವರನ್ನು ನಿಭಾಯಿಸಲು ನಮ್ಮ ದೇಶದ ಆರ್ಥಿಕತೆಗೆ ಖಂಡಿತ ಸಾಧ್ಯವಿಲ್ಲ ಸ್ನೇಹಿತರೆ, ಖಂಡಿತ ಸಾಧ್ಯವಿಲ್ಲ. ಹಾಗಾದರೆ ಯುವ ಜನತೆಗೆ ಯಾರು ಆದರ್ಶವಾಗಬೇಕು? ಅಭಿವೃದ್ಧಿಯೋ ಹಿಂದುತ್ವದ ವಿಷದ ನಶೆಯೋ? ಬೂಟಾಟಿಕೆಯ ರಾಜಕಾರಣಿಗಳ ಮಾತುಗಳನ್ನು ನಂಬಿ ಕಲ್ಪಿತ ಶತ್ರುಗಳ ವಿರುದ್ಧ ಹೋರಾಡುವ, ರಕ್ತ ಬಸಿಯುವ ವಾಟ್ಸಪ್ ಫಾರ್ವರ್ಡ್ಗಳನ್ನು ಹಂಚುವ ಭ್ರಮೆಯಿಂದ ಯುವ ಜನತೆ ತಕ್ಷಣವೇ ಹೊರಬರಬೇಕಾಗಿದೆ. ಧರ್ಮ ರಕ್ಷಣೆಯ ಹೆಸರಿನಲ್ಲಿ ನಿಮ್ಮ ಕೈಗೆ ಕತ್ತಿ ಕೊಡುವ ನಾಯಕರು ತಮ್ಮ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಟು ಅಮೆರಿಕ, ಲಂಡನ್ಗೆ ಕಳುಹಿಸುತ್ತಿದ್ದಾರೆ ಅನ್ನೋ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ನಿಮಗೆ ಬೇಕಾಗಿರೋದು ಉದ್ಯೋಗ, ಗುಣಮಟ್ಟದ ಶಿಕ್ಷಣ ಮತ್ತು ಭದ್ರವಾದ ಭವಿಷ್ಯ. ಅದನ್ನು ಕಟ್ಕೊಡೋದು ಕೇವಲ ಆರ್ಥಿಕ ಅಭಿವೃದ್ಧಿ, ತಂತ್ರಜ್ಞಾನ ಮತ್ತು ಜಾಗತಿಕ ಸಾಮರಸ್ಯ ಮಾತ್ರ. ದ್ವೇಷದ ಚುಚ್ಚುಮದ್ದನ್ನು ತಿರಸ್ಕರಿಸಿ ಆರ್ಥಿಕ ವಾಸ್ತವದ ಜಾಗೃತಿಯನ್ನು ಮೈಗೂಡಿಸಿಕೊಳ್ಳಿ. ನಿಮ್ಮ ಭವಿಷ್ಯವನ್ನು ನೀವೇ ರಕ್ಷಿಸಿಕೊಳ್ಳಿ. ಈ ಕಾಳಜಿಪೂರ್ಣ ಎಚ್ಚರಿಕೆ ವಿಡಿಯೋ ಪ್ರತಿಯೊಬ್ಬ ಭಾರತೀಯ ಯುವಕರಿಗೂ ತಲುಪುವಂತೆ ಶೇರ್ ಮಾಡಿ. ಯಾಕಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಗಳ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.